ಗುಡ್ ಮಾರ್ನಿಂಗ್, ಹ್ಯಾಪಿ ಟ್ಯೂಸ್ಡೇ. ಸೊ ಇವತ್ತು ನಾನು ಲೇಟಾಗಿ ಎದ್ದಿದ್ದೀನಿ, ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತೂ ಇನ್ನೂ ಪ್ರಿಪೇರ್ ಆಗಿಲ್ಲ. ಸೊ ಅಪ್ಪ ಅಂತೂ ಹೊರಗಡೆ ನಾನು ಮಾಡ್ಕೋತೀನಿ ಅಂತ ಅಂದರು, ಬಿಕಾಸ್ ಹೀ ಹ್ಯಾಡ್ ಸಮ್ ಅದರ್ ಸ್ಟಫ್ಸ್ ಟು ಡೂ. ಆ್ಯಂಡ್ ನನ್ನ ಮೂಡ್ ಲಿಟ್ರಲಿ ಸರಿ ಇಲ್ಲ ಇವತ್ತು. ಆ್ಯಂಡ್ ಅದಕ್ಕೆ ಮೈ ಪೇರೆಂಟ್ಸ್ ಆರ್ ಗಿವಿಂಗ್ ಮೀ ಸಮ್ ಮೆಂಟಲ್ ಸ್ಪೇಸ್. ಸೊ ದೇ ಆರ್ ನಾಟ್ ಆಸ್ಕಿಂಗ್ ಮೀ ಟು ಡೂ ಎನಿಥಿಂಗ್, ಬಟ್ ಸ್ಟಿಲ್ ಐ ಹ್ಯಾವ್ ಟು ಡೂ ಬ್ರೇಕ್ಫಾಸ್ಟ್ ನನಗೆ ಅಮ್ಮಂಗೆ. ಸೊ ಅದಕ್ಕೆ ಲೇಟಾಗಿ ಎದ್ದಿದ್ದರಿಂದ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಮತ್ತು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಚಪಾತಿ ರೆಡಿ ಇದೆ ಆ್ಯಕ್ಚುಲಿ, ಬಟ್ ಚಟ್ನಿ ಎಲ್ಲ ರೆಡಿ ಇದೆ. ಅದನ್ನು ನಾನು ಗ್ರೈಂಡ್ ಮಾಡಬೇಕು, ಎಲೆಕ್ಟ್ರಿಸಿಟಿ ಇಲ್ಲ. ಆ್ಯಂಡ್ ಎಲೆಕ್ಟ್ರಿಸಿಟಿಗೋಸ್ಕರ ಆಗ್ಲಿಂದ ಕಾಯ್ಕೊಂಡು ಕೂತಿದ್ದೀನಿ. ಐ ಥಿಂಕ್ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ಅಂತ ಅನ್ಕೊತೀನಿ ನಾನು ವೆಯ್ಟ್ ಮಾಡ್ತಾ ಇರೋದು. ಲಿಟ್ರಲಿ ಟುಡೇ ಈಸ್ ಅ ಬ್ಯಾಡ್ ಡೇ. I don't know what, but there are a lot more exciting stuff happening in my life. So ಅದನ್ನು ನಾನು ಹೋಗ್ತಾ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ನಾಟ್ ನಾವು ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಯಾ, ದಿಸ್ ಇಸ್ ಮೈ ನ್ಯೂ ವ್ಲಾಗ್. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಮೈ ಡೇ. I'm ready for the day. So ಇವಾಗ ಟೈಮ್ ಇಸ್ ಅರೌಂಡ್ 3 o'clock ಆ್ಯಂಡ್ ಅಮ್ಮ ಇವಾಗ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಮೀ ಟೈಮ್, ವಿಚ್ ಇಸ್ ಮೀ ಆ್ಯಂಡ್ ಮೈ ಮಾಮ್. ಆ್ಯಂಡ್ ನಾವಿಬ್ಬರು ನಮ್ಮ ಮೀ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ. ಸೊ ವಿ ಆರ್ ಗೋಯಿಂಗ್ ಟು ಸಲಾನ್. ಅಮ್ಮನ ಜೊತೆ ಸಲಾನ್ಗೆ ಹೋಗ್ಬೇಕಂದ್ರೆ ತುಂಬ ಇಷ್ಟ. ಸೊ ನಾನು ಐ ಡೋಂಟ್ ಸೇ ಮೋಸ್ಟ್ ಆಫ್ ದ ಟೈಮ್, ಕೆಲವೊಂದು ಸತಿ ಹೋಗ್ತಾ ಇರ್ತೀನಿ ಸಲಾನ್ಗೆ, ಬಟ್ ಕಾನ್ಸ್ಟೆಂಟಾಗಿ ಹೋಗಲ್ಲ. ನಾನು ಮಂತ್ಲಿ ಎಲ್ಲ ಹೋಗಲ್ಲ. ದಟ್ಸ್ ನಾಟ್ ಇನ್ ಮೈ ಸೀನ್. ಆ್ಯಂಡ್ ನಾನು ಇವತ್ತು ಅಮ್ಮನ ಜೊತೆ ಹೋಗ್ತಾ ಇರೋದು ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್. ಐ ಥಿಂಕ್ 3 years ಬ್ಯಾಕ್ ಅನ್ಕೊತೀನಿ ಹೋಗಿದ್ದಿದ್ದು ಅಮ್ಮನ ಜೊತೆ ಸಲಾನಿಗೆ. ಅದಾದಮೇಲೆ ನಾನು ಈಗಲೇ ಹೋಗ್ತಾ ಇರೋದು. ಸೊ ವಿ ಆರ್ ಗೋಯಿಂಗ್ ಟುಗೆದರ್ ಟು ಗೆಟ್ ಸಮ್ ಸರ್ವಿಸ್. ಸೊ ಯಾ, ಐ ಆಮ್ ರೆಡಿ ಆಲ್ರೆಡಿ. ಆ್ಯಂಡ್ ಅಮ್ಮಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಶೀ ಈಸ್ ಗೆಟಿಂಗ್ ಶಾರ್. ಆ್ಯಂಡ್ ಅವ್ರು ರೆಡಿ ಆದಮೇಲೆ ವಿ ಆರ್ ಗೋಯಿಂಗ್. ಹ್ಯಾಪಿ ವೆಡ್ನೆಸ್ಡೇ. ಸೊ ನಾನಿವಾಗ ಆಲ್ಮೋಸ್ಟ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ನಂದು ಬಟ್ಟೆ ಮತ್ತು ಅಬಿದೆಲ್ಲ ಆರ್ಗನೈಸ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಅಬಿದು ಪ್ಯಾಕ್ ಆಗಿಲ್ಲ, ಬಟ್ ನಾನು ಕಬೋರ್ಡಲ್ಲಿ ಇಟ್ಟಿದ್ದೀನಿ. ನಾನು ಪ್ಯಾಕ್ ಮಾಡಿದ್ದೀನಿ. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಐ ಫಾರ್ಗಾಟ್ ಟು ಡೂ ವೀಡಿಯೋ. ಸೊ ನಾನು ಹಾಗೆ ಲೈಕ್ ಓವರಾಲ್ ಏನು ತಗೊಂಡಿದ್ದೀನಿ ಅಂತ ತೋರಿಸ್ಬಿಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಓಕೆ, ವೈ ಪ್ಯಾಕಿಂಗ್ ಅಂತ ಹೇಳಿದ್ರೆ, ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಐ ಸೆಡ್ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್. ಆ್ಯಂಡ್ ನಾನು ಈ ವಿಡಿಯೋದಲ್ಲೂ ಹೇಳಿದೆ ದೆರ್ ಇಸ್ ಸಮಥಿಂಗ್ ಫನ್ ಇಸ್ ಗೋಯಿಂಗ್ ಆನ್ ಅಂತ. ಸೊ ವಿ ಆರ್ ಗೋಯಿಂಗ್ ಆನ್ ಅ ವೆಕೇಷನ್ ಫಾರ್ ಅ ವೀಕ್. ಸೊ ಎಲ್ಲಿ ಅಂತ ಹೇಳಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸೊ ವಾಟ್ ಈಸ್ ದಿ ಪರ್ಪಸ್ ಫಾರ್ ದ ವೆಕೇಷನ್ ಅಂತ ಅಂದರೆ ಅಬಿ ಬರ್ಡೇ. ಸೊ ಅಬಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಆನ್ ಅ ವೆಕೇಷನ್. ಸೊ ನಾನು ಯೂಶ್ವಲಿ ಥಿಂಕ್ ಮಾಡೋದು, ನಾನು ಸಾಗರ್ ಸೆಲೆಬ್ರೇಟಿಂಗ್ ಬರ್ತ್ಡೇ ಫಂಕ್ಷನ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ಜಸ್ಟ್ ಅಸ್ ಕ್ಲೋಸ್ ಫ್ಯಾಮಿಲಿ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀವಿ, ಖುಷಿಯಾಗಿರೋದಕ್ಕೆ ಇಷ್ಟಪಡ್ತೀವಿ. ಸೊ ವಿ ಆಲ್ ಲವ್ ಟು ಗೋ ಔಟ್ ಆ್ಯಂಡ್ ಟ್ರಾವೆಲ್. ಸೊ ಬಟ್ ಈ ಸತಿ ಏನು ಅಂತಂದರೆ ಸಾಗರ್ ಪೇರೆಂಟ್ಸ್ ಆರ್ ನಾಟ್ ಕಮ್ಮಿಂಗ್ ಬಿಕಾಸ್ ನನ್ನ ಮೈದನ ಮಗಳು ನೋಡ್ಕೊಬೇಕು. ಆ್ಯಂಡ್ ದೇ ಬೋತ್ ಆರ್ ವರ್ಕಿಂಗ್. ಸೊ ಡ್ಯೂ ಟು ದ್ಯಾಟ್ ದೇ ಆರ್ ನಾಟ್ ಕಮಿಂಗ್ ವಿತ್ ಅಸ್. ಬಟ್ ಈ ಸತಿ ಅಮ್ಮ ಬರ್ತಾ ಇದ್ದಾರೆ ನನ್ನ ಜೊತೆ, ಆ್ಯಂಡ್ ಅಪ್ಪ ಬರ್ತಾ ಇಲ್ಲ ಬಿಕಾಸ್ ಅಪ್ಪಗೆ ಕೆಲಸ ಇದೆ. ಆ್ಯಂಡ್ ಹಿ ಸೈಡ್ ಹಿ ಕೆನಾಟ್ ಟೇಕ್ ಅ ಲೀವ್ ಟು ಕಮ್ ವಿತ್ ಅಸ್. ಸೊ ವಿ ಆರ್ ಎಕ್ಸ್ಕ್ಲೂಡಿಂಗ್ ಅಪ್ಪ. ಸೊ ವಿ ಫೋರ್ ಆರ್ ಗೋಯಿಂಗ್. ಅಮ್ಮ, ನಾನು, ಸಾಗರ್ ಆ್ಯಂಡ್ ಅಬಿ. ಸೊ ವಿ ಫೋರ್ ಆರ್ ಗೋಯಿಂಗ್ ಫಾರ್ ದ ಟ್ರಿಪ್ ಆ್ಯಂಡ್ ಟು ಸೆಲೆಬ್ರೇಟ್ ಅಬಿ's birthday. ಸೊ ದಿಸ್ ಇಸ್ ದ ಫನ್ ಪಾರ್ಟ್ ಗೋಯಿಂಗ್ ಆನ್ ಕರೆಂಟ್ಲಿ. ಸೊ ಅದಕ್ಕೆ ನಾನು ಈ ವೀಕ್ ಅಬಿನ ಅಲ್ಲಿಗೆ ಕಳಿಸಿದ್ದು, ಸೊ ದ್ಯಾಟ್ ಐ ಕ್ಯಾನ್ ಪ್ಯಾಕ್ ಆ್ಯಂಡ್ ಕ್ಲೋತ್ಸ್, ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಅವನಿಗೆ ಕೆಲವೊಂದು ಫುಡ್ಗಳನ್ನ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಅವನ್ನ ಅಲ್ಲಿಗೆ ಕಳಿಸ್ದೆ. ಆ್ಯಂಡ್ ಕರೆಂಟ್ಲಿ ಐ ಆಮ್ ಡೂಯಿಂಗ್ ಇಟ್. ಸೊ ನಾನು ನಿಮಗೆ ಹಾಗೆ ಏನೇನು ಮಾಡ್ಕೊಂಡಿದ್ದೀನಿ ಅಬಿದು ನಂದು ಅಂತ ಹಾಗೆ ಸುಮ್ಮನೆ ಓವಿ ತೋರಿಸ್ಬಿಡ್ತೀನಿ. ಓಕೆ, ಸೊ ಫಸ್ಟ್ ನನ್ನ ಬಟ್ಟೆಗಳು ತೋರಿಸೋಣ ಅಂತ. ಸೊ ಫಸ್ಟ್ ಥಿಂಗ್ ಐ ಆಮ್ ಟೇಕಿಂಗ್ ದಿಸ್ ಪ್ಯಾಂಟ್. ಇದು ನಾನು ವ್ಯಾನ್ ಹೌಸನಲ್ಲಿ ತೊಗೊಂಡಿದ್ದು. ದಿಸ್ ಇಸ್ ದಿ ಪ್ಯಾಂಟ್. ಸೊ ಈ ಪ್ಯಾಂಟಿಗೆ ನಾನು ಮ್ಯಾಚಿಂಗ್ ದಿಸ್ ಶಾರ್ಟ್. ಈ ಶಾರ್ಟ್, ಕ್ಯಾನ್ ಯು ಲುಕ್ ಹಿಯರ್?
ದಿಸ್ ಇಸ್ ದಿ ಶರ್ಟ್. ಇದು ಎಲ್ಲಿ ತೊಗೊಂಡಿದ್ದು ಗೊತ್ತಾ? ಡಿಮಾರ್ಟಲ್ಲಿ. ಯು ಕ್ಯಾನ್ ಸಿ ಹಿಯರ್ ರ್ಯಾಪರ್ ನೋಡ್ಬೋದು. ಸೊ ಇದನ್ನು ನಾನು, ಇದು ಮೆನ್ಸ್ ಓವರ್ ಸೈಜ್ಡ್ ಟೀ ಶರ್ಟ್ ಇದು. ನಾನು ಇದನ್ನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಇದನ್ನು ಇದಕ್ಕೆ ಮ್ಯಾಚ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಒನ್ ಪೇರ್. ಆ್ಯಂಡ್ ಎಲ್ಲ ಉಲ್ಟಗಳಿದ್ದಾವೆ ಡ್ರೆಸ್ಸಸ್. ಹೆಂಗೆ ಗೊತ್ತಾ, ನಾನು ವಾಶ್ ಮಾಡಿದ ತಕ್ಷಣ ಫೋಲ್ಡ್ ನಾನು ಪ್ರಾಪರಾಗಿ ಮಾಡಲ್ಲ. ಓಕೆ, ಹೆಂಗೆ ನನಗೆ ಫೋಲ್ಡ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ಉಲ್ಟಾ ಇರುತ್ತಲ್ಲ. ಪ್ಯಾಕಿಂಗ್ ಶುರು ಮಾಡಬೇಕಾದ್ರೆ ಎಲ್ಲ ಸೀದಾ ಮಾಡೋದು, ಐರನ್ ಇರೋಲ್ಲ, ಆಗ ಐರನ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಲಾಸ್ಟ್ ಮಿನಿಟ್ ನಂದು ಈ ವಿಷಯದಲ್ಲಿ ಮಾತ್ರ. ಓಕೆ, ಇದನ್ನು ಆಲ್ಮೋಸ್ಟ್ ನೀವು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾ ಇದ್ರೆ ಇದನ್ನು ನೋಡಿರ್ತೀರ. ಸೊ ಇದು ಒಂದು ಡ್ರೆಸ್, ನನ್ನ ಫೇವ್ರೆಟ್ ಡ್ರೆಸ್ ಆ್ಯಕ್ಚುಲಿ ಇದು. ದಿಸ್ ಇಸ್ ಅ maxi, I would say. And I got this new maxi dress, black and yellow. This one mustard yellow anta helala, mustard and black, because mustard color alli nandu yavadu dress irlilla. And ನಾನು ಆಲ್ಮೋಸ್ಟ್ ಡ್ರೆಸ್ಸಸ್ ತೊಗೊಳೋದು ಜಾಸ್ತಿ, ಹಾಕೊಳ್ಳೋದು ಜಾಸ್ತಿ. ಸೊ ಇದು ಒಂದು ತೊಗೊಂಡೆ. ಆ್ಯಂಡ್ ವಾಟ್ ಎಲ್ಸ್ ಯಾ, ಆ್ಯಂಡ್ ಸಮ್ ಬೀಚ್ ಕವರ್-ಅಪ್ಸ್. ದಿಸ್ ಇಸ್ ಫ್ರಮ್, ಐ ಡೋಂಟ್ ನೋ, ಐ ಫರ್ಗಾಟ್ ಎಲ್ಲಿ ತೊಗೊಂಡಿದೆ ಅಂತ ನಂಗೆ ಗೊತ್ತಿಲ್ಲ, ಮರ್ತೋಗಿದೆ. ಬಟ್ ಈ ಬೀಚ್ ಕವರಪ್ ನಾನು ಆಲ್ರೆಡಿ ಥೈಲ್ಯಾಂಡ್ಗೆ ಹೋದಾಗ ತೊಗೊಂಡಿದ್ದು. ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮನಿ ಬೈಯಿಂಗ್ ನ್ಯೂ. ಸೊ ಅದನ್ನೇ ನಾನು ಯೂಸ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಎಕ್ಸಿಸ್ಟಿಂಗ್ ಡ್ರೆಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಟ್ರಿಪ್ಪಿಗೆ. ಒಂದಷ್ಟೇ ನಾನು ಹೊಸದಾಗಿ ತೊಗೊಂಡಿದ್ದು, ಬಿಕಾಸ್ ನಾನು ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಆಲ್ರೆಡಿ ನಾನು ಅಬಿ ಡ್ರೆಸ್ಸಸ್ ಮೇಲೆ ತುಂಬಾ ಕಾಸು ವೇಸ್ಟ್ ಮಾಡಿರ್ತೀನಿ. ಸೊ ಇವಾಗ ನನಗೆ ನಾನು ಇಂಟ್ರೆಸ್ಟ್ ತೋರಿಸಲ್ಲ. ದಟ್ಸ್ ದಿ ರಿಯಾಲಿಟಿ. ಅಫ್ಕೋರ್ಸ್ shorts. These are from Westisides. And some sports bra. Yeah, these are some clothes. ಸ್ವಲ್ಪ ಅಷ್ಟೇ ಓವರ್ವ್ಯೂ ಕೊಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಇವಾಗ ಬಿ ಡ್ರೆಸ್ಸಸ್ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೇನೆ ನಿಮಗೆ. ಫಸ್ಟ್ ಥಿಂಗ್ ಫಸ್ಟ್, ಅಬಿ ಹ್ಯಾಟ್ ಬೇಕೇ ಬೇಕು, ಬಿಕಾಸ್ ಇಟ್ಸ್ ಸೋ ಹಾಟ್. ಆ್ಯಂಡ್ ಏನು ಗೊತ್ತಾ, ನೆನ್ನೆ ವಾಪಸ್ ಬರಬೇಕಾದ್ರೆ ತುಂಬ ಲೇಟಾಗಿತ್ತು. ಆ್ಯಂಡ್ ವಾಪಸ್ ಬರಬೇಕಾದ್ರೆ ಮಳೆ ಬಂತು, ಬಿಕಾಸ್ ಬಿಸಿಲು ಜಾಸ್ತಿ ಇತ್ತಲ್ವ. ಆ್ಯಂಡ್ ಮಳೆ ನೋಡಿದ ತಕ್ಷಣ ನಂಗೆ ಖುಷಿ ಆಯಿತು. ಯಾಕೆ? ಸೊ ಫಸ್ಟ್ ಇದು ಏನು ಗೊತ್ತಾ, ಕಾಂಬೋ ಲೈಕ್ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಏನಿದೆ ಅದು ಮ್ಯಾಚಿಂಗ್ ಸೆಟ್. ಇದು ಒಂದು ಆ್ಯಕ್ಚುಲಿ ಇನ್ನೂ 2 ಪೇರ್ಸ್ ಇದೆ. ನಾನಿವಾಗ ತೆಗಿಯೋಕ್ಕಾಗಲ್ಲ, ಸೀರಿಯಸ್ಲಿ ತೆಗಿಯೋಕ್ಕಾಗಲ್ಲ, ಬಿಕಾಸ್ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಐ ಆಮ್ ವೆರಿ ಬ್ಯಾಡ್ ಅಟ್ ಆರ್ಗನೈಸಿಂಗ್ ಕ್ಲೋತ್ಸ್ ಆಲ್ವೇಸ್, ಬಿಕಾಸ್ ನನ್ನ ಕ್ಲಾಸೆಟ್ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಯಾಕಂದರೆ ನಾನು ಆರ್ಗನೈಸ್ ಮಾಡೋದು ಕಮ್ಮಿ, ಹೇಗಾದ್ರೆ ಹಾಗೆ ತೂಕೋದೇ ಜಾಸ್ತಿ. ಬೀಚ್ ವೇರ್, ನಾನು ಸ್ವಿಮ್ ಸೂಟ್ ತೊಗೊಂಡಿಲ್ಲ, ಲಿಟ್ರಲಿ ಇವತ್ತಿಗೂ ನಾನು ತರಿಸಲ್ಲ. ಹಾಗೆ ಜುಗಾಟ್ ಕೆಲಸ ಮಾಡ್ತಾಯಿದ್ದೀನಿ. ಇಂಡಿಯನ್ ಮಾಮ್ ಹಿ. ಸೊ ಇದು ಮತ್ತು ಇದನ್ನು ನಾನು ಬೀಚ್ ಹತ್ರ ಹಾಕ್ತೀನಿ. ಓಕೆ, ಆ ಪಾಂಡ ಇತ್ತಲ್ಲ, ನನಗೆ ತುಂಬ ಕ್ಯೂಟ್ ಅನ್ನಿಸ್ತು. ಆ್ಯಂಡ್ ಒಂದು ಬರ್ಡೇ ಔಟ್ಫಿಟ್ ತೋರಿಸ್ಲಾ? ವೆರಿ ಕ್ಯಾಶುವಲ್, ವೆರಿ ಕ್ಯಾಶುವಲ್. ಇದು ಒಂದು ಡೈನೋ, ಬಿಕಾಸ್ ಹೀ ಲವ್ಸ್ ಡೈನೋಸ್, ಯಾವಾಗಲೂ ಡೈನೋಸ್ ನೋಡ್ತಾನೆ. ಸೊ ಅದಕ್ಕೆ ನಾನು ಡೈನೋ ಟೀ ಶರ್ಟು ಮತ್ತು ಶಾರ್ಟ್ಸ್, ಜೀನ್ಸ್ ಶಾರ್ಟ್ಸ್. ಆ್ಯಂಡ್ ಒನ್ ಮೋರ್. ಓಕೆ, ಇದು ಒಂದು ಶರ್ಟ್ ಆ್ಯಂಡ್ ಇದು ಒಂದು ಶಾರ್ಟ್. ಇದನ್ನು ಇದ್ದಾವೆ ಡ್ರೆಸ್ಸಸ್ಸು. ನಾನು ಹೇಳಿದ್ನಲ್ಲ, ಈಗ ನಾನು ಆವಾಗ ಫೋಲ್ಡ್ ಮಾಡಿ ಎಲ್ಲ ಆರ್ಗನೈಸ್ಡ್ ಆಗಿರ್ತೀನಿ. ನಾನು ಇವಾಗ ತೆಗೆದೆ ಅಂದರೆ ಎಲ್ಲ ಕಚ್ಚಿಪಿಚ್ಚಿ ಆಗುತ್ತೆ. ಈಗ ಆಲ್ರೆಡಿ ತೆಗೆದಿರೋ 3 ಬಟನ್ ಎಲ್ಲ ಕಚ್ಚಿಪಿಚ್ಚಿ ಆಗಿದೆ. ಸೊ ನಾನು ಆ ಟ್ರಿಪ್ಪಲ್ಲಿ ನಿಮಗೆ ಆಫ್ಕೋರ್ಸ್ OTT ತೋರಿಸ್ತೀನಿ ಎಲ್ಲರದು ಹೇಗೆ ರೆಡಿ ಆಗಿದ್ದೀವಿ ಅಂತ. ಯಾ, ದಟ್ಸ್ ಇಟ್. ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಮೇಕಪ್ ಸೆಟ್ ಪ್ಯಾಕ್ ಮಾಡಬೇಕು. ಅಬಿದು ಕ್ರೀಮು, ಲೋಷನ್ನು ಎಲ್ಲ ನಾನು ಮೇಕಪ್ ಸೆಟ್ ಅಂತ ಕರೀತೀನಿ. ಸೊ ಅದನ್ನು ಪ್ಯಾಕ್ ಮಾಡಬೇಕು. ಆ್ಯಂಡ್ ಬ್ರಷ್ ಎಲ್ಲ ಪ್ಯಾಕ್ ಮಾಡಬೇಕು. ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಶೂಸ್ ಆ್ಯಂಡ್ ಸ್ಲಿಪ್ಪರ್ಸ್ ಪ್ಯಾಕ್ ಮಾಡಬೇಕು. ಆ್ಯಕ್ಚುಲಿ ಅಲ್ಲಿದೆ, ಸೊ ಅದಕ್ಕೆ ನಾನು ಅಲ್ಲಿ ನೋಡ್ಕೊಂಡು ಮಾತಾಡ್ತಾ ಇರೋದು ಅಷ್ಟೇ.
ಅಷ್ಟೇ ಇಷ್ಟೇ ಎಲ್ಲ ಪ್ಯಾಕ್ ಮಾಡಿದ್ರೆ ಮುಗೀತು. ಫ್ರೈಡೇ ಹೋಗೋದು ಅಷ್ಟೇ, ಫ್ರೈಡೇ ನೈಟ್ ಹೋಗೋದು, ಬಾಯ್ ಅಂತ. ಓಕೆ, ಸೊ ನಾನು ಪ್ಯಾಕಿಂಗ್ನ ಮುಗಿಸಿ ಕೆಲವೊಂದು ಬಟ್ಟೆಗಳು ಐರನ್ ಮಾಡೋದಿದೆ, ಅದನ್ನು ಅಲ್ಲೇ ಬಿಟ್ಬಿಟ್ಟು ನಾನು ಲ್ಯಾಪ್ಟಾಪ್ ಮುಂದೆ ಬಂದೆ. ಬಿಕಾಸ್ ಸ್ವಲ್ಪ ನನ್ನ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋದಿದೆ, ಹ್ಯಾಂಡಿಯಾಗಿ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಆಲ್ಸೋ ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು. ಸೊ ಅದನ್ನು ಮುಗಿಸ್ಕೊಂಡು ಬಿಡೋಣ. ಸೊ ಮಿಕ್ಕಿದ್ದು ಟ್ರಾವೆಲ್ ಏನಿದೆ, ಟ್ರಾವೆಲ್ ಮಾಡೋದು ಇಲ್ಲ ಟ್ರಾವೆಲ್ ಹೋಗೋದೇನಿದೆ ಅದೆಲ್ಲ ಈಸಿ ಆಗುತ್ತೆ ಅಂತ. ಆ್ಯಂಡ್ ಬೈ ದ ವೇ, ಸಾಗರ್ ಬಿಸ್ನೆಸ್ ಟ್ರಿಪ್ ಏನು ಹೋಗಿದ್ದಾರೆ. ಸೊ ಹೀ ಈಸ್ ಕಮಿಂಗ್ ಬ್ಯಾಕ್ ಆನ್ ಫ್ರೈಡೇ ಮಾರ್ನಿಂಗ್. ಸೊ ಅವರು 8:30 ಹಾಗೆ ಇಂಡಿಯಾಗೆ ಬರ್ತಾರೆ. ಹಿ ಹ್ಯಾಡ್ ಗೋನ್ ಟು ಅರ್ಜೆಂಟೀನಾ. ಸೊ ಅವರು 8:30ಗೆ ಬರ್ತಾರೆ. ದೆನ್ ನಾವು ಫ್ರೈಡೇ ನೈಟ್ ಅನ್ಸುತ್ತೆ, ಫ್ರೈಡೇ ನೈಟ್ ಅಗೇನ್ ಟ್ರಾವೆಲ್ ಮಾಡ್ತಾ ಇರೋದು. ಸೊ ದಿಸ್ ಇಸ್ ದಿ ಪ್ಲ್ಯಾನ್. ಸೊ ಅವರಿಗೆ ರೆಸ್ಟ್ ಇರಲ್ಲ. ಈ ಪ್ಲ್ಯಾನ್ ಆ್ಯಕ್ಚುಲಿ ಪೋಸ್ಟ್ಪೋನ್ ಮಾಡೋ ಐಡಿಯಾ ಇಲ್ಲ, ಬಿಕಾಸ್ ಇಂಟೆನ್ಷನ್ ಆಫ್ ದಿಸ್ ಟ್ರಾವೆಲ್ ಇಸ್ ಅಬಿ ಬರ್ತಡೆ. ಬಟ್ ಈ ಬಿಸ್ನೆಸ್ ಟ್ರಿಪ್ ಏನಿದೆ ಅವ್ರದ್ದು, ಅದು ನಾವು ಈ ಪ್ಲ್ಯಾನ್ ಮಾಡಿದ್ಮೇಲೆ ಅಲ್ಲಿ ಅದು ಪ್ಲ್ಯಾನ್ ಆಗಿದ್ದು. ಸೊ ಏನೂ ಮಾಡೋಕ್ಕಾಗಲ್ಲ. ದೆರ್ ಇಸ್ ನೋ ರೆಸ್ಟ್ ಫಾರ್ ಸಾಗರ್. ಐ ಆಮ್ ವೆರಿ ಸಾರಿ ಫಾರ್ ಹಿಮ್. ಬಟ್ ಅವರು ಈ ಪ್ಲ್ಯಾನ್ನ ಮಿಸ್ ಮಾಡೋದಕ್ಕೆ ಇಲ್ಲ, ಪೋಸ್ಟ್ಪೋನ್ ಮಾಡೋದಕ್ಕೆ ಅವರು ರೆಡಿ ಇಲ್ಲ. ಬಿಕಾಸ್ ಹೀ ಈಸ್ ಆಲ್ಸೋ ವೆರಿ ಎಕ್ಸೈಟೆಡ್ ಟು ಸೆಲೆಬ್ರೇಟ್ ಆರ್ ಸನ್ಸ್ ಬರ್ತ್ಡೇ ದೇರ್. ಸೊ ಲೆಟ್ ಮೀ ಸ್ಟಾರ್ಟ್ ಆ್ಯಂಡ್ ಡೂ ಇಟ್. ಸೊ ಇದನ್ನೆಲ್ಲ ಮುಗಿಸ್ಕೊಂಡ್ರೆ ಅಷ್ಟೇ. ನೆಕ್ಸ್ಟು ಎಲ್ಲ ಹೇಗೆ ಟ್ರಾವೆಲ್ ಮಾಡೋದು, ಏನೇನು ಮಾಡೋದು, ಎತ್ತ ಮಾಡೋದು, ಹೇಗೆ ಫೋಟೋಸ್ ತೆಗೆಯೋದು, ಅದಷ್ಟೇ ಆಮೇಲೆ ಯೋಚನೆ ಮಾಡೋದಿರೋದು. ಐ ಆಮ್ ಕಂಪ್ಲೀಟ್ಲಿ ಎಕ್ಸೈಟೆಡ್ ಮೋರ್ ಆ್ಯಂಡ್ ಮೋರ್. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಆ್ಯಂಡ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಐ ವಿಲ್ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ, ವಿಚ್ ಇಸ್ ಮೈ ಟ್ರಾವೆಲ್ ವಿಡಿಯೋ. Until then, thank you and bye-bye.